ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಜನವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಪುಷ್ಯಮಾಸೆ ಶುಕ್ಲ ಪಕ್ಷದ ಪೌರ್ಣಮಿ ಆರಿದ್ರಾ ನಕ್ಷತ್ರ ಬ್ರಹ್ಮಯೋಗ ಭವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಆರಿದ್ರಾ ನಕ್ಷತ್ರದಂದು ದೇವಿ ದರ್ಶನ, ಶಿವ ದರ್ಶನ, ಅಮ್ಮನವರ ದರ್ಶನ, ರಾಜರಾಜೇಶ್ವರಿ ದರ್ಶನ, ಬನಶಂಕರಿ ದರ್ಶನ, ಶಾಕಾಂಬರಿ ದರ್ಶನ ವಿಶೇಷ ಫಲ ಅಂತ ಹೇಳ್ತೇವೆ. ಹೋಗಿ ಬನ್ನಿ ಅಂತ ಹೇಳ್ತಾ, ಬನದ ಹುಣ್ಣಿಮೆ, ಅಮ್ಮನವರ ಆರಾಧನೆ, ಬಾದಾಮಿಯ ಬನಶಂಕರಿ, ಬೆಂಗಳೂರಿನ ಬನಶಂಕರಿಯಲ್ಲೂ ಕೂಡ ವಿಶೇಷವಾದಂಥ ಉತ್ಸವ, ಜಾತ್ರೆ ಇರತಕ್ಕಂಥದ್ದು. ಯಾರ್ಯಾರು ಹತ್ತಿರದಲ್ಲಿದ್ದೀರೋ ಆಗುತ್ತಾ ಹೋಗಿ ನೋಡಿ. ವಯಸ್ಸಾದವರಾಗಲಿಲ್ಲ ಹೋಗಬೇಡಿ. ಎಳೆ ಮಕ್ಕಳನ್ನ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ, ಈ ವರ್ಷ ತುಂಬ ದೊಡ್ಡ ವಿಮಾನ ಅವಘಡಗಳು, ತುಂಬ ದೊಡ್ಡ ದೊಡ್ಡ ಟ್ರೈನಿನ ಅವಘಡಗಳು, ಏರ್ಲೈನ್ಸ್ನ ಅವ್ಯವಸ್ಥೆ ನಡೀತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು, ಇವುಗಳೆಲ್ಲವನ್ನು ನೋಡ್ತಕ್ಕಂಥ. ಯಾಕಂದರೆ ಶನಿ 10ನೇ ದೃಷ್ಟಿಯಾಗಿ ಕುಜನ್ ಜೊತೆಲಿರೋ ಅಷ್ಟು ಜನನ ಎಳೆದಾಕ್ತಾನೆ. ಸೊ ಕಾರಕ ಭಾವನಾಸ್ತಿ ಅಂತ ಹೇಳ್ತವೆ. ಆತನಿಗೆ ನೋಡೋ ಮನೆ ಧ್ವಂಸ ಮಾಡೋ ಅಭ್ಯಾಸ ಸ್ವಲ್ಪ ಜಾಸ್ತಿ. ಸೊ ದೇರ್ ದಟ್ ಥ್ರೆಟನ್ಸ್ ಅನ್ನತಕ್ಕಂಥ ಒಂದು ಭಯ ನನಗೆ ಇದೆ. ಗುರುದೃಷ್ಟಿ ಇರೋದ್ರಿಂದ ದೊಡ್ಡದಾಗುತ್ತೆ, ಬಚಾವಾಗುತ್ತೆ. ದೊಡ್ಡದು ಬಚಾವಾಗುತ್ತೆ. ಎಲ್ಲೋ ಟ್ರ್ಯಾಕ್ ಮಿಸ್ ಆಯಿತು, ಒಂದು ಬೋಗಿ ಬಿತ್ತು, 16 ಬೋಗಿಗಳು ಬಚಾವಾಯಿತು, ಈ ರೀತಿ ಎಲ್ಲ ಕೇಳ್ಬರ್ತಕ್ಕಂಥದ್ದು. ಬಸ್ಸಿಗೆ ಬೆಂಕಿ ಬಿತ್ತು, 30 ಜನ ಇದ್ರು, 40 ಜನ ಇದ್ರು, ಒಂದು 3-4 ಜನಕ್ಕೆ ಪೆಟ್ಟು, ಒಂದಿಬ್ಬರಿಗೆ ಅಪಮೃತ್ಯು, ಈ ಥರದ ಛಾಯೆಗಳು ಗುರುದೃಷ್ಟಿ ಇರೋದ್ರಿಂದ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ದಿಢೀರ್ ದುಡ್ಡು ಮಾಡ್ತೀನಂತ ಹೋಗೋರಿಗೆ ಈ ವರ್ಷ ಸರಿ ಪೆಟ್ಟು. ತುಂಬ ಇಂಡೆಕ್ಸ್ ನಿಫ್ಟಿ 50ನಲ್ಲಿರೋ ಸ್ಟಾಕ್ಸ್ಗಳಲ್ಲಿ, ಟಾಪ್ 10 ಸ್ಟಾಕ್ಗಳಲ್ಲಿಯೇ ಕೆಲವೊಂದು ಶೇಕ್ಸ್ ಬರುತ್ತೆ. ನೀವೆಂಥ ರಿಸರ್ಚರ್ ಆಗಿರಿ, ನೀವೆಂಥ ಬಲಶಾಲಿ ಆದರೂ ಅಧಿಕಾರ ಕೊಡಲ್ಲ ಗೊತ್ತಾ. ಇದು ಲೆಕ್ಕ, ದೈವದ ಲೆಕ್ಕ. ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನತಕ್ಕಂಥದ್ದು ಮೊದಲೇ ಕಾಲಾತೀತವಾಗಿ ನಿರ್ಣಯ ಸಿದ್ಧ ಆಗಿಬಿಟ್ಟಿರುತ್ತದೆ. ಸೊ ನಾನು ಬಲಶಾಲಿ, ನಾನು ಬುದ್ಧಿಶಾಲಿ, ಅವೆಲ್ಲ ಏನೂ ನಡೆಯೋಲ್ಲ ಮಕ್ಕಳೇ. ಅದು ಬೇರೆಯೇ ಲೆಕ್ಕ. ಇರಲಿ, ಈ ಒಂದು ರಾಶಿಯಾಂತರ್ಗತವಾಗಿ ವರ್ಷ ಭವಿಷ್ಯ ಮೊದಲ 3 ರಾಶಿಗಳು ಹೇಳಿದ್ದೆ. ಇವತ್ತು ಕೂಡ 3 ರಾಶಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ಕರ್ಕಾಟಕ ರಾಶಿ 2026 ಕದಡಿದೆ, ನಮ್ಮನ್ನ ಶೇಕ್ ಮಾಡಿದ, ಎಲ್ಲದಕ್ಕೂ ಎದ್ದು ನಿಲ್ಲಿಸ್ತಕ್ಕಂಥ ಒಂದು ವರ್ಷ. ನಿಜವಾಗ್ಲೂ ಹೇಳ್ತಾನೆ, ನೀವು ಓಡ್ತೇನೆ ಅಂದರೆ 6ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ, 3, 6, 11 ಅದೊಂದು ರೀತಿಯ ವಿಪರೀತ ಬಲದ ಮನೆಗಳು ಅಂತ ಹೇಳ್ತವೆ. ಸೊ 6ನೇ ಮನೆ ಒಂದು ತೊಂದರೆ ಕೊಡೋನು ಮಲಗಿಬಿಟ್ಟಿದ್ದಾನೆ. ಇಟ್ಸ್ ಎ ವೆರಿ ಗ್ರೇಟ್ ಸೈನ್. ಚಂದ್ರ ನೋಡಿ ಉಚ್ಚಂಗತನಾಗಿ ಕುಳಿತಿರ್ತಕ್ಕಂಥದ್ದು, ದಟ್ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಲಕ್ಷ್ಮೀಕಾರಕ 6ನೇ ಮನೆಯಲ್ಲಿರೋದು ಅದೊಂಚೂರು ಅಂದರೆ ಪರಿಶ್ರಮ. ನಿಮ್ಮ ದುಡ್ಡುಗೋಸ್ಕರ ನೀವು ಡಬಲ್ ಎಫರ್ಟ್ ಹಾಕಬೇಕು ಅನ್ನತಕ್ಕಂಥದ್ದಿದೆ. ಅದೊಂದು ಬಿಟ್ಟರೆ ದುಡ್ಡು ಅನಗತ್ಯ ಖರ್ಚು ಮಾಡ್ತೀರಿ.
ದುಡ್ಡು ಬರುತ್ತೆ ಈ ವರ್ಷ, ಲಾಟ್ರಿ ಹೊಡೆದಾಗ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದೆ ವಿಪರೀತ ರಾಜಯೋಗಂ ಅನ್ನತಕ್ಕಂಥದ್ದು ಕೂಡ ಹೇಳ್ತು. ಅಂದ್ರೆ ಯಾರೂ ನೆನೆಸಿರದ ಕಾರ್ಯವನ್ನು ಮಾಡುವಂತ ಜಾತಿ ಸಾಮರ್ಥ್ಯ ಕರ್ಕಾಟಕ ರಾಶಿ ಕೊಡುತ್ತೆ. ನೆನ್ಸಿರಲ್ಲ, ಇವನು ಯಾರೋ, ಇವನು ಜೈಲಿಂದ ಬಿಡುಗಡೆ ಆಗ್ಬಿಟ್ನಂತ ನೋಡಿ ಈ ಕೇಸ್ ಆಗೋದೇ ಇಲ್ಲ. ಪೆಟ್ಟಿ ಕೇಸಲ್ಲಿ ಹೋಗಿ ಸಿಕ್ಕಾಕೋಬಿಟ್ಟು ಬೇಲ್ ಕೂಡ ಸಿಗೋದಿಲ್ಲ, ಕೇಸೇ ಹಿಯರಿಂಗ್ ಬರೋಲ್ಲ. ಈ ರೀತಿ ಆಗುತ್ತೆ ತುಂಬಾ. ಅದನ್ನ ಏನ್ ಹೇಳ್ತೀವಿ ಅಂದ್ರೆ, ಕೊಡಲಿಲು ಹೋಗೋ ಸಮಸ್ಯೆ ನಿಮಗೆ ಬರೀ ಉಗುರಿನಲ್ಲಿ ತೆಗೆದುಬಿಟ್ಟು ಹಾಕೋಣ ಅನ್ನತಕ್ಕಂಥದ್ದು ನಡೆಯುತ್ತೆ. ಉಗುರಲ್ಲಿ ಹೋಗೋ ಸಮಸ್ಯೆಗೆ ಕೊಡಲಿ ಪ್ರಯೋಗ ನಡೆಯತಕ್ಕಂಥದ್ದು ಕರ್ಕಾಟಕ ರಾಶಿಗೆ ಆಗುತ್ತೆ. ಇಟ್ಸ್ ಎ ಥ್ರೆಟ್, ನನ್ನ ಅನುಭವ. ವೆರಿ ಕೇರ್ಫುಲ್. ಇನ್ನು ಧನಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 6ನೇ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಒಂದು ಕುಜ 6ನೇ ಮನೆ, ದಶಮಾಧಿಪತಿಯಾಗಿರ್ತಕ್ಕಂಥ ಕುಜ ಶಕ್ತಿಕಾರಕ, ಸುಬ್ರಹ್ಮಣ್ಯಕಾರಕ, ಅಂಗಾರಕ, ನರಸಿಂಹಕಾರಕ 6ನೇ ಮನೆ ಅಂದ್ರೇನೆ ಅದೊಂದು ರೀತಿಯ ಎದ್ದು ಕುಂದಿರಿಸುತ್ತೆ ಶಕ್ತಿ. ಆರೋಗ್ಯ ಚೇತರಿಕೆ, ಬಲ ಚೇತರಿಕೆ, ಕುಟುಂಬ ಚೇತರಿಕೆ, ಆನಂದ, ಒಂದು ರೀತಿ ದೂರದ ಕುಟುಂಬ ಹತ್ರ ಆಗಲಿಕ್ಕೆ, ಕಳೆದೋದ ಭೂಮಿ, ಕಳೆದೋದ ಮಾನ, ಕಳೆದೋದ ಮರ್ಯಾದೆ, ಕಳೆದೋದ ಸ್ಥೈರ್ಯ. ಯಾಕಂದ್ರೆ ಶುಕ್ರ ನಿಮಗೆ ತುಂಬಾ ಬಲವಾಗಿರಬಾರದು. ಸೊ ದಟ್ ಇಸ್ ಅ ಗ್ರೇಟ್ ಸೈನ್. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅನ್ನೋದೇ. ಯಾಕಂದ್ರೆ ಕರ್ಕಾಟಕ ರಾಶಿಯವರದ್ದು ಬಂದು ಅಮ್ಮನವರ ರಾಶಿ, ಗೌರಿ ರಾಶಿ. ಸೊ ಶುಕ್ರ ನಿಮಗೆ ಬಲವಾಗಿರಬಾರದು. ನೀವು ಮನಸ್ಸಿನ ಆನಂದ ಪಡತಕ್ಕಂಥವ್ರು. ನೀವು ತುಂಬಾ ಆಸೆ ಇದೆ, ಒಂದು ಮನೆ ಇರಬೇಕು, ದೊಡ್ಡ ಮನೆ, ಹೊರಮನೆ, ಕೈಯಲ್ಲಾಳು ಕಾಲಲ್ಲಾಳು, ಇವೆಲ್ಲ ಇಲ್ಲ ನಿಮಗೆ. ಅದು ವೃಷಭ ರಾಶಿಯವ್ರಿಗೆ ಬರೋದು, ಎಲ್ಲಿದ್ದರೂ ರಾಣಿ ಅನ್ನೋದು. ನೀವು ಅಮ್ಮನಿಗೇನು ಅಪ್ಪ ಇರಬೇಕು, ಮಕ್ಕಳಿಗೆ ಹೊಟ್ಟೆ ತುಂಬ ಊಟ, ಅವ್ರು ತುಂಬ ಮೈ ತುಂಬ ಬಟ್ಟೆ, ಕಾಲಕ್ಕೆ ಅವ್ರಿಗೊಂದು ಹಬ್ಬಕ್ಕೆ ಒಂದು ಅಡುಗೆ, ಪೂಜೆ, ಅದು ನಡ್ಕೊಂಡು ಹೋದ್ರೆ ಸಾಕು. ನೀವು ಅಂತ ಒಂದು ತತ್ವ ನೀವು ಕರ್ಕಾಟಕ ರಾಶಿಯವರು. ಸೊ ಅದರಿಂದ ಶುಕ್ರ ವಿಪರೀತ ಬಲದಲ್ಲಿದ್ರೆ ಅದು ಎಡವಟ್ಟು. ಸೊ ಇಟ್ ಇಸ್ ಅ ಬ್ಯೂಟಿಫುಲ್. ಹಾಗೆ ಬುಧ, ನೀವು ತುಂಬಾ ಬುದ್ಧಿವಂತರಲ್ಲ, ತುಂಬಾ ಪ್ರೆಷರ್ ಹಾಕಿದ್ರೆ ನೋಡಿ ಕಟಕ ರಾಶಿ ಸ್ಟ್ರೆಸ್ ಆಗ್ಬಿಡ್ತೀರಿ. ಮೈಯೆಲ್ಲ ಬೇರೋದು, ಹಾರ್ಟ್ ಅಟ್ಯಾಕ್ ಬರೋದು ಕರ್ಕಾಟಕ ರಾಶಿಯವರಿಗೆ. ಮೈ ಬರೋದು, ನರ್ವಸ್ ಪ್ರಾಬ್ಲಮ್ ಬರೋದು, ದೆವ್ವ ಬರೋದು, ಗಾಳಿ ಇಟ್ಕೊಳ್ಳೋದು, ವಿಚಿತ್ರ ಕನಸುಗಳು, ಇದೆಲ್ಲ ನಡೆದಿರ್ತವೆ. ಸೊ 2025 ನಿಮ್ಮನ್ನ ಬಂದು ಅರ್ಧರ್ಧ ಎಳೆದಿದೆ. ಆರೋಗ್ಯಕ್ಕೆ ಎಳೆದಿದೆ, ಮನೆ, ಕುಟುಂಬ, ಎಲ್ಲ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಶುಭವೂ ನಡೆದಿದೆ, ಸ್ವಲ್ಪ ಒತ್ತಡವೂ ನಡೆದಿದೆ. ಬಟ್ 2026 ನಿಜವಾಗ್ಲೂ ಹೇಳ್ತಾನೆ, ನಿಮ್ಮ ಕತ್ತಿಯನ್ನ ಸಾಣೆ ಮಾಡ್ಕೊಳ್ಳಿ. ಅ ಬ್ಯೂಟಿಫುಲ್. ದೊಡ್ಡ ದೊಡ್ಡ ಮರಗಳನ್ನೇ ಕತ್ತರಿಸ್ತಕ್ಕಂಥ ಒಂದು ಭಾವ, ಯೋಗ ಕರ್ಕಾಟಕ ರಾಶಿಯವರಿಗಾಗುತ್ತೆ. ಅದರಲ್ಲಂತೂ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ವ್ಯವಹಾರ, ಅಂದ ಚಂದ, ಬಟ್ಟೆ, ಹೂವು, ಹಣ್ಣು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಟೆಕ್ನಿಷಿಯನ್ ಆಗಿದ್ದೀರಿ, ಬ್ಯೂಟಿಫುಲ್. ಒಂದೇ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ. ಪ್ರಾಪರ್ಟಿ ಡೆವಲಪ್ಮೆಂಟ್, ಪ್ರಾಪರ್ಟಿ ಇನ್ವೆಸ್ಟರ್, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಇದರಲ್ಲಿ ಸ್ವಲ್ಪ ಹುಷಾರಾಗಿರಿ. ಪಾರ್ಟ್ನರ್ಶಿಪ್ ಅಲ್ಲಿ ಹುಷಾರಾಗಿರಿ. ಆಮೇಲೆ ತಂದೆಯ ಆರೋಗ್ಯ ಸ್ವಲ್ಪ ನೋಡಿಕೊಂಡು, ಜವಾಬ್ದಾರಿಗಳು ಹೆಚ್ಚುತ್ತೆ, ಸಂಗಾತಿಯ ಆನಂದ ಸಿಗುತ್ತೆ, ಮದುವೆ ಆಗದವರಿಗೆ ಮದುವೆ ಯೋಗ, ಮುಖ್ಯವಾಗಿ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ. ಬುಧ 6ನೇ ಮನೆಯಲ್ಲಿದ್ದಾನೆ, ಅದು ಕೊಡ್ತಕ್ಕಂಥದ್ದು. ನಿಮಗೆ ಈ ವರ್ಷ ಎಂಥ ಸಮಸ್ಯೆ ಬಂದು ತುಂಬಾ ದಿನ ನಿಂತ್ಕೊಳ್ಳಲ್ಲ. ಸೊ ಜಸ್ಟ್ ಫಾರ್ 6 days, 6 weeks, 6 hours ಇದು ನಿಮಗೆ. ಅದರಿಂದ ಯೋಚನೆ ಮಾಡಬೇಡಿ. ಬಟ್ ಭೂಮಿ ಒಂದು ನೋಡಿಕೊಂಡು, ಕೃಷಿಕರಿಗೆ ಸ್ವಲ್ಪ ಒತ್ತಡ. ದೊಡ್ಡ ಬೆಳೆ ಹಾಕ್ಬಿಟ್ರೆ 10 ಎಕರೆನೂ ದಾಳಿಂಬೆ ಹಾಕ್ಬಿಡ್ತೀನಿ, 10 ಎಕರೆನೂ ಜೋಳ ಹಾಕ್ಬಿಡ್ತೀನಿ, 10 ಎಕರೆನೂ ಗೆಣಸು ಹಾಕ್ಬಿಡ್ತೀನಿ, 10 ಎಕರೆನೂ ಈ ಥರದ್ದು ಮಾಡತಕ್ಕಂಥ ಛಾಯೆಗೆ ಹೋಗದೇ ಇದ್ರೆ ಉತ್ತಮ. ಆಯ್ತು. ಸ್ವಲ್ಪ ಈ ವಿಚಾರದಲ್ಲಿ ಒಂದು ನೋಡ್ಕೊಳ್ಳಿ. ಡ್ರೈವರ್ಸ್ ಆಗಿದ್ದೀರಾ, ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಆಗಿದ್ದೀರಾ, ಎಲೆಕ್ಟ್ರಿಷಿಯನ್ ಆಗಿದ್ದೀರಾ, ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ವಾದ್ಯಗೋಷ್ಠಿಯಲ್ಲಿ ನಡೆಸ್ತಿದ್ದೀರಾ, ಸ್ವಂತ ವ್ಯವಹಾರಗಳು ನಡೆಸ್ತಿದ್ದೀರಾ, ಬೇಕರಿ ನಡೆಸ್ತಿದ್ದೀರಾ, ಜ್ಯೂಸ್ ಅಂಗಡಿ ನಡೆಸ್ತಿದ್ದೀರಾ, ಹಣ್ಣು ಅಂಗಡಿ ನಡೆಸ್ತಿದ್ದೀರಾ, ಸ್ಟೇಷನರಿನಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಆ್ಯಕ್ಟಿಂಗ್ನಲ್ಲಿದ್ದೀರಾ, ಫ್ಯಾಂಟಾಸ್ಟಿಕ್ ಜರ್ನಿ ಇರತಕ್ಕಂಥ ಒಂದು ಭಾವ, ವಿಶೇಷವಾಗಿ ವೃತ್ತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ,
ಲಗ್ನದಲ್ಲೇ ಕೇತು. ಆದರೆ ಅವನ್ ತಲೆ ಕೆಡಿಸ್ತಾನೆ ನಿಮ್ಮ ಶಕ್ತಿ ಸ್ಥೈರ್ಯಕ್ಕೆ. ಒಬ್ಬ ಸನ್ಯಾಸಿ ಪಕ್ಕದಲ್ಲಿ ಕೂತ್ಕೊಂಡು ಏನಂತಾನೆ, ಇದು ಯಾಕೆ ಹೋಗ್ಬೇಕು? ಅದಕ್ಕೆ ಹೇಳೋದು ಗುರುಗಳು ಸವಾಸ ಮಾಡಬಾರ್ದು, ಸನ್ಯಾಸಿಗಳು ಸವಾಸ ಮಾಡಬಾರ್ದು. ಅವ್ರು ಇಲ್ದಿದ್ ವೇದಾಂತ ತುಂಬಿಸ್ಬಿಡ್ತಾರೆ. ಇದು ಯಾಕೋ ಈ ಥರದ್ದು ಮಾಡ್ತಲೇ ಇದ್ದಾನೆ, ಇಂಜೆಕ್ಷನ್ ಆಗ್ತಲೇ ಇದ್ದಾನೆ ಲಾಸ್ಟ್ 9 ತಿಂಗಳಿಂದ ನಿಮಗೆ. ಆಯ್ತು, ಜೂನ್ ಮೊದಲನೇ ವಾರದವರೆಗೂ ಬಂಪರ್ ಬೆಳೆ ಮಕ್ಕಳು ಆಟ ಆಡಿ 150 ದಿನ ಸಿಂಹರಾಶಿ. ಇದು ನಿಮ್ಮ ಪರ್ವಕಾಲ ಅಂತ ಹೇಳ್ತೀವಿ. ರಾಹು ಯಾವಾಗ್ಲೂ ಸೂರ್ಯನ ನುಂಗ್ಲಿಕ್ಕೆ ಬರ್ತಾನಲ್ವಾ, ನೀವು ರಾಹುವೇನು, ರಾಹುಗೆ ಅಧಿಕಾರ ಕೊಟ್ಟ ಇಂದ್ರನನ್ನೇ ನುಂಗಬಲ್ರಿ. ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ. ದಶಮೇ ಪೂರ್ವ ಪುಣ್ಯ, ತೃತೀಯೇ ಪೂರ್ವ ಪುಣ್ಯ, ಲಕ್ಷ್ಮಿ 3ನೇ ಮನೆ, ಲಕ್ಷ್ಮಿ 5ನೇ ಮನೆಯಲ್ಲಿ, ಧನೇ ಪೂರ್ವ ಪುಣ್ಯ, ಲಾಭೇ ಪೂರ್ವ ಪುಣ್ಯ, ಚಂದ್ರ ಉಚ್ಚಂಗತ, ಒಬ್ಬನೇ ಅಷ್ಟಮದಲ್ಲಿ ಕುಳಿತಿರೋ ಒಂದು ಶನಿ, ಸಪ್ತಮದಲ್ಲಿ ಕುಳಿತಿರೋ ರಾಹು, ನಿಮ್ಮ ಮನೇಲಿ ಕುಳಿತಿರೋ ಸನ್ಯಾಸಿ, ಎದುರುಗಡೆ ಇನ್ನೊಬ್ಬ ಆಕರ್ಷಣೆ, ಏನು ಇಲ್ಲ ಬಾರೋಣ ಧುಮುಕ್ಬಿಡು ಅಂತ ನಾವು. ರಾಹು ಮುಂದ್ಗಡೆ ಶನಿ ಇರೋದ್ರಿಂದ ಕೆಲಸಗಾರರಿಂದ ತೊಂದರೆ, ದೂರದ ಕೆಲಸ, ದೂರದ ವ್ಯವಹಾರ, ಹೈ ರಿಸ್ಕು, 2 ಕೆಲಸ, 2 ಇನ್ವೆಸ್ಟ್ಮೆಂಟು, 2 ಪ್ರೊಫೆಷನ್ನು, ಈ ಥರ ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ಮಂದ ಆಗ್ತೀರಿ, ಮಂಕೆರ್ಚುತ್ತೆ. ಅದರಲ್ಲೂ ಶನಿ ಸಾರಿಗೆ ಬಂದಾಗ ಸ್ವಲ್ಪ ಆಪತ್ತೆ. ಗುರು ಕೂಡ ನಿಮಗೆ ಜೂನಿಂದ ಬದಲಾವಣೆ ಆಗ್ತಾನೆ. ಸೊ ಈ 150 ದಿನ ಮೇಕ್ ಯೂಸ್ ಆಫ್ ಇಟ್ ಪ್ರಾಪರ್ಲಿ. ಮಳೆಗಾಲ ತುಂಬಿಸಿಟ್ಕೊಂಡ್ಬಿಡಿ, ಒಳ್ಳೆಯವ್ರ ಜೊತೆ ಇನ್ನಷ್ಟು ಒಳ್ಳೆಯವರಾಗ್ಬಿಡಿ. ಅಧಿಕಾರ ಇದ್ರೆ ಇನ್ನೊಂದಷ್ಟು ಪ್ರಮೋಷನ್ಸ್ಗೆ ಟ್ರೈ ಮಾಡಿಬಿಡಿ. ಟ್ರೇಡಿಂಗ್ ಇದೆ, ಗೌರ್ಮೆಂಟ್ ಜಾಬ್ ಇದೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಿ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಿ, ಲೀಗಲ್ ಅಡ್ವೈಸರ್ ಆಗಿದ್ದೀರಿ, ಜುಡಿಷಿಯಲ್ ಸಿಸ್ಟಮ್ನಲ್ಲಿದ್ದೀರಿ, ಪೊಲೀಸ್ ಸಿಸ್ಟಮ್ನಲ್ಲಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಆಡಳಿತಾತ್ಮಕ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ದಿಸ್ 150 days ಹೇಳ್ತಾನಲ್ವಾ ಮಕ್ಕಳೇ, ನೀವು ನೆನ್ಸಿದ್ ಸ್ವಲ್ಪ ಬಂಗಾರ ತಗೋತೀರಿ, ಮನೆ ಅಲಂಕಾರ, ನಿಮ್ಮ ಆರೋಗ್ಯ ಚೇತರಿಕೆ, ಸ್ವಲ್ಪ ನೀವು ಕೇರ್ಲೆಸ್ ಮಾಡ್ತೀರ ಅಷ್ಟೇ. ಅಷ್ಟಮದ ಆಯುಷ್ಕಾರಕ ಶನಿ ಅಷ್ಟಮದಲ್ಲಿ ಕುಳಿತು, ಷಷ್ಠಾಧಿಪತಿ ಅಷ್ಟಮೆ ಒಳ್ಳೇದೆ, ಆದರೆ ಸಪ್ತಮಾಧಿಪತಿ ಅಷ್ಟಮೆ. ಎದುರುಗಡೆಯವ್ರು ನಿಮ್ಮನ್ನು ಮಿಸ್ಜಡ್ಜ್ ಮಾಡ್ತಾರೆ, ಇಲ್ಲ ನೀವು ಅಂದ್ಕೊಂಡಿರೋ ರೀತಿನಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಸೊ ದೇರ್ ಇಸ್ ತಳಮಳಗಳು, ಒದ್ದಾಟಗಳು, ಎಳೆದಾಟಗಳು, ಕನ್ಫ್ಯೂಷನ್ಗಳು ಕೆಲವೊಂದು ಆಗ್ತವೆ. ಪಾರ್ಟ್ನರ್ಶಿಪ್ ಅಲ್ಲಿ ಆಗ್ತವೆ, ಫ್ರೆಂಡ್ಶಿಪ್ ಅಲ್ಲಿ ಗಾಯ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಮಿತ್ರರನ್ನ ದೂರ ಮಾಡ್ಕೊಬಿಡ್ತೀರಿ, ಒಳ್ಳೆ ಆತ್ಮೀಯರನ್ನ ದೂರ ಮಾಡ್ಕೊಬಿಡ್ತೀರಿ. ತುಂಬಾ ನಿಮಗೇ ಗೊತ್ತಿಲ್ಲದೆಯೇ ಸಣ್ಣವರ ಸಹವಾಸ ಬರುತ್ತೆ ಸಿಂಹರಾಶಿಗೆ. ದಟ್ ಈಸ್ ದಿ ಪ್ರಾಬ್ಲಮ್. ಅದೊಂಚೂರು ನೋಡ್ಕೊಳ್ಳಿ. ನಾನೇ ಕರೆಕ್ಟು, ಸರಿ ಬಿಡು. ಸೊ ನಿಮಗೇ ಗೊತ್ತಿಲ್ಲದೆ ನೀವು ಎದುರುಗಡೆಯ ವ್ಯಕ್ತಿಗಳಿಗೆ ತಪ್ಪಾಗಿ ಕಾಣಿಸಲು ಶುರುವಾಗುತ್ತದೆ ಸಿಂಹರಾಶಿಗೆ. ಎಸ್ಪೆಷಲಿ ಈ ಮದ್ಯಪಾನ ವ್ಯಾಪಾರ, ಸ್ಟ್ರೀಟ್ ವೆಂಡರ್, ಈವನ್ ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ, ಆಮೇಲೆ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇಂಥ ಒಂದು ವ್ಯವಹಾರ, ಉದ್ಯೋಗ, ಆಮೇಲೆ ರಾತ್ರಿ ಪಾಳಿಯ ಕೆಲಸಗಳು, ಕೆಲವೊಂದು ಅನೈತಿಕ ಕೆಲಸಗಳು ಇದ್ದಾವೆ. ಅಂಥ ಕೆಲಸಗಳು ತರ ಆಗ್ಬಿಡ್ತಾರೆ, ಇವನ ಇದು ಅನ್ನತಕ್ಕಂಥದ್ದು ಒಂದು ಛಾಯೆ. ಅದು ಬಿಟ್ಬಿಟ್ರೆ, ಅದರಲ್ಲಿ ಇಲ್ಲ ನೀವು ಅನ್ನೋದಾದ್ರೆ ನಿಮ್ಮನ್ನು ತಡೆಯೋರಿಲ್ಲ. ದಿಸ್ 150 days ಇಸ್ ಅ ಗೋಲ್ಡನ್ ಪೀರಿಯಡ್. ಜೂನ್ ಮೊದಲನೇ ವಾರದಿಂದ ಸ್ವಲ್ಪ ಹುಷಾರಿರಬೇಕು. ಹಾಗೆ ಹೇಳ್ತಾನೆ, ಗುರು ಬದಲಾವಣೆ ಬರೋದ್ರಿಂದ ಸ್ವಲ್ಪ ಸುತ್ತಿಸ್ತಾನೆ. ದೇವಸ್ಥಾನ, ದೇವ ಕಾರ್ಯ, ಪುಣ್ಯ ಕಾರ್ಯ, ಗಂಗಾ ಸ್ನಾನ ಇದೆಲ್ಲ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ಅಷ್ಟೇ. ಅದೇನು ದೊಡ್ಡ ಸಮಸ್ಯೆಗಳೇನು ಆಗೋದಿಲ್ಲ ನಿಮಗೆ. ಮಕ್ಕಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಅನಗತ್ಯ ಖರ್ಚುಗಳು, ಅನಗತ್ಯ ಇನ್ವೆಸ್ಟ್ಮೆಂಟ್ಗಳು, ಲೀಗಲ್ ಮೆಸ್ಗಳಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ದೊಡ್ಡವರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಮಿಕ್ಕಂತೆ ಭೂಮಿ ಲಾಭ, ಮನೆ. ಡ್ರೈವರ್ ಆಗಿದ್ದೀರಾ, ಗ್ಯಾರಂಟಿ ಒಂದು ಗಾಡಿ ತಗೋತೀರಿ. ಲೀಗಲ್ ಸಿಸ್ಟಮ್ನಲ್ಲಿದ್ದೀರಾ, ಇನ್ನಷ್ಟು ಬೆಟರ್ ಸಿಸ್ಟಮ್. ಪೊಲೀಸ್ ಸಿಸ್ಟಮ್ನಲ್ಲಿದ್ದೀರಾ, ವಾವ್, ಇನ್ನಷ್ಟು ಬೆಟರ್ ಸಿಸ್ಟಮ್. ಮಾಧ್ಯಮ, ಕಲಾ ಮಾಧ್ಯಮ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಅದ್ಭುತವಾದ ಜರ್ನಿ. ಯಾರು ತಡೆಯೋದಕ್ಕೇನೂ ಇಲ್ಲ. ಏನಾದರೂ ದೊಡ್ಡ ಕಲಾವಿದರಾಗಿದ್ದರೆ, ಸೂಪರ್ ಸ್ಟಾರ್ ಆಗಿದ್ರೆ, ಆ ಮಟ್ಟದ ವ್ಯಕ್ತಿಗಳಾಗಿದ್ದರೆ
ಜೂನ್ ನಂತರ ಏನಾದರೂ ಒಂದು ದಾಂಪತ್ಯ ಇರತಕ್ಕಂಥದ್ದು ಒಂದು ಉಂಟು. ಯಾಕಂದ್ರೆ ನಿಮ್ಮ ಅಷ್ಟಮ ಸ್ಥಾನವನ್ನು ಗುರು ಇವತ್ತಿನವರೆಗೂ ನೋಡ್ತಿದ್ದಾನೆ, ನೆನ್ಪಿಟ್ಕೊಳ್ಳಿ. ಆ ಬಾಧಕ ಸ್ಥಾನವನ್ನ 7ನೇ ಮನೆಯನ್ನ ಗುರು ನೋಡ್ತಿದ್ದಾನೆ, ಅದರ ಬದಲಾವಣೆ ಆಗ್ಬಿಡುತ್ತೆ, ಅದೊಂದು ಭಯ. ಅದರಿಂದ ಈಗಲಿಂದಲೇ ರಾಯರ ಬೃಂದಾವನ, ಮಂತ್ರಾಲಯ ಹೋಗಿ ಬನ್ನಿ, ದತ್ತಪೀಠ ಹೋಗಿ ಬನ್ನಿ, ನಂಜನಗೂಡು ಹೋಗಿ ಬನ್ನಿ, ಮಹದೇಶ್ವರ ಹೋಗಿ ಬನ್ನಿ. ಬೆಟ್ಟ ಹತ್ತಿ ದರ್ಶನ ಮಾಡುವಂತ ಕ್ಷೇತ್ರಗಳಾದ್ರೆ ಇನ್ನೂ ಒಳ್ಳೇದು. ಕೈವಾರ ಕ್ಷೇತ್ರ ಹೋಗಿ ಬನ್ನಿ, ಶ್ರೀಧರ ಸ್ವಾಮಿಗಳ ಕ್ಷೇತ್ರಕ್ಕಾದ್ರೆ ಹೋಗಿ ಬನ್ನಿ, ಬ್ಯೂಟಿಫುಲ್. ನಿಮ್ಮಿಂದ ತುಂಬಾ ಕಲ್ಯಾಣೋತ್ಸವಗಳಾಗ್ತವೆ, ಬಡವರಿಗೆ ದಾರಿ ಮಾಡಿಕೊಡ್ತೀರಾ, ಮದುವೆಗಳು ಮಾಡಿಸ್ತೀರಾ, ಮಂಟಪಗಳು ಕಟ್ಟಿಸ್ತೀರಾ. ಭೋಗಂ ಸೌಭಾಗ್ಯಂ ಸಿಂಹರಾಶಿ. ಇನ್ನು ಕನ್ಯಾ ರಾಶಿ. ವೃತ್ತಿ ಒಂದು ಬಿಟ್ಟು ನಿಮ್ಮನ್ನು ತಡೆಯೋರಿಲ್ಲ. ವೃತ್ತಿ ಒಂದು ಬಿಟ್ಟು ಸ್ವಲ್ಪ ನರ್ವಸ್ ವೀಕ್ನೆಸ್ ಪ್ರಾಬ್ಲಮ್ ಬರ್ಬೋದು ನಿಮ್ಗೆ. ಸ್ವಲ್ಪ ಅಷ್ಟಮಾಧಿಪತಿ ಕುಜ ಧನುಸಿನ ಮನೆಯಲ್ಲಿ ಇರೋದ್ರಿಂದ ಆ ಕುಜ ಬುಧನನ್ನ ನೋಡೋದ್ರಿಂದ ಅದೊಂಚೂರು ನರ್ವಸ್ ವೀಕ್ನೆಸ್, ಬುದ್ಧಿ ಮಂಕು ಅನ್ನತಕ್ಕಂಥದ್ದು. ಹೌದು, ಗುರು ವಕ್ರ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಹತ್ತಿರದವರು 2025 ಹ್ಯಾಸ್ ಪಂಚ್ಡ್ ಯು. 2025 ನೋವು ಕೊಟ್ಟಿದೆ. ಎಲ್ಲ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಲೋಕ ತಿಳಿಸ್ಕೊಟ್ಬಿಟ್ಟಿದೆ ಕನ್ಯಾ ರಾಶಿಗೆ. ಒಂಟಿ ಗುರುವಲ್ಲ. 7ನೇ ಮನೆಯಲ್ಲಿ ಶನಿ ಪಾಪಗ್ರಹ. ಆದರೆ ತಮಾಷೆ ಏನಂದ್ರೆ ಕನ್ಯಾ ರಾಶಿಯವ್ರಿಗೆ ಬಂಪರ್ ಬೆಳೆ. 6ನೇ ಮನೇಲಿ ರಾಹುರಿ, ಕೇತು ಶುಕ್ರನ್ ಸಾರದಲ್ಲಿದ್ದಾನ್ರಿ. ನಿಮ್ಮನ್ನು ತಡೆಯೋರಿಲ್ಲ. ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ನನ್ನ ಲೆಕ್ಕಾಚಾರ ಸರಿ ಇದ್ರೆ 300% ಜಾಕ್ಪಾಟ್. ಒಂದು ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ತೋಟ ಏನಾದ್ರು ಮಾಡಬೇಕು ಅನ್ಕೊಂಡಿರೋ ಕನ್ಯಾ ರಾಶಿಯವ್ರಿಗೆ ಒಳ್ಳೆ ಫಲ. ತೋಟ, ರೆಸಾರ್ಟು, ಈ 5 ಸ್ಟಾರ್ ಹೋಟೆಲ್ಸು, ಈ ಥಿಯೇಟರು, ಕ್ಲಬ್, ಹೊಸದಾಗಿ ಏನಾದ್ರು ಕಲಿಬೇಕು, ಆಕ್ಟಿಂಗು, ಜಾಗ ತಗೋತೀರಾ, ಮನೆ ತಗೋತೀರಾ. ಕಲಾರಂಗದಲ್ಲಿ ಇದ್ರಿ ಮಾತ್ರ ಈ ವರ್ಷ ನೀವು ಹಾಕೋ ಬೆಳೆ ಇದೆಯಲ್ಲ ಕನ್ಯಾ ರಾಶಿಯವರಿಗೆ ಬ್ಯೂಟಿಫುಲ್ ಜರ್ನಿ. ಅದರಲ್ಲೂ ಜೂನ್ ಮೇಲೆ ಅಂತೂ ನಿಮ್ಮನ್ನು ಹಿಡಿಯೋರೇ ಇಲ್ಲ. ಜೂನ್ ನಂತರ, ಮೇ ನಂತರ, ಜೂನ್ ಮೊದಲನೇ ವಾರದಿಂದಲೇ ಮಳೆಗಾಲ ಆರಂಭ. ನಿಮಗೆ ಕಟ್ಕೊಂಡಿರೋ ಗಂಟೆಲ್ಲ ಬಿಚ್ಕೊಂತು, ಕಟ್ಟಾಕ್ಬಿಟ್ಟಿತ್ತು. ಮನೆಯವರ ವಿಚಾರ, ಕುಟುಂಬದ ವಿಚಾರ, ವ್ಯವಹಾರದ ವಿಚಾರ ಎಲ್ಲ. ಷಷ್ಠಾಧಿಪತಿ ಸಪ್ತಮ ಅಲ್ವಾ, ನಿಮ್ಮ ಸಂಗಾತಿಗೆ ಜಾಕ್ಪಾಟ್ ಬರುತ್ತೆ. ನೀವು ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಹೆಂಡತಿಗೆ, ಕನ್ಯಾ ರಾಶಿಯ ಹೆಂಡತಿಗೆ ಸೌಭಾಗ್ಯ, ಮಕ್ಕಳ ಯೋಗ, ಮನೆ ಯೋಗ, ವಯಸ್ಸಾದ ಕಾಲದಲ್ಲಿ ಮಕ್ಕಳ ಯೋಗ. ಮಕ್ಕಳು ನಿಮ್ಮನ್ನು ಬಂದು ನೋಡ್ತಾರೆ, ನಿಮಗೊಂದು ಸೇವೆ ಮಾಡ್ತಾರೆ, ಪ್ರೀತಿ ಪಡಿತೀರಿ, ಒಂದು ಗಾಡಿ ತಗೋತೀರಿ, ಬಂಗಾರ ತಗೋತೀರಿ, ವಸ್ತ್ರ ತಗೋತೀರಿ. ಒಂಥರ ನೀವು ಮಾಡೆಲ್ ಆಗ್ಬಿಡ್ತೀರಿ. ನೀವು ತುಂಬಾ ವರ್ಷಗಳ ಕನಸುಗಳು, ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ತೊಡಗಿಸ್ಕೊಂಡಿರೋ ಕನ್ಯಾ ರಾಶಿಯವರಿಗೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ವ್ಯಕ್ತಿಗಳ ಪರಿಚಯ, ಒಳ್ಳೊಳ್ಳೆ ಒಂದು ನೀವು ಕೇಳ್ತಿರ್ತೀರಿ, ಕರೆದು ಅದು ಯಾವುದಾದ್ರು ಕಮಿಟಿಗೆ ಹೆಡ್ ಅಂತೆ, ಬೋರ್ಡ್ಗೆ ಹೆಡ್ ಅಂತೆ, ಮಿನಿಮಮ್ ಆ ರೀತಿ. ಅದರಲ್ಲಿ ಬೇರೆ ಇವರು ಎಲೆಕ್ಷನ್ಗಳೇನೋ ಅನೌನ್ಸ್ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನೊಂದು ಅಂತ. ನೀವೇನಾದ್ರೂ ರಾಜಕೀಯ ಆಕಾಂಕ್ಷೆ, ಇನ್ನೊಂದು ಮೊದಲಿಂದಲೂ ತಯಾರಿ, ದಶಾ ಭುಕ್ತಿ, ಯೋಗ, ಕರ್ಣ, ತಿಥಿ, ನಕ್ಷತ್ರ ಇವುಗಳೆಲ್ಲ ಕೂಡಿ ಬಂದಿದೆ. ಈ ಹೊಸ ವರ್ಷ ಮಾತ್ರ ಬಂಪರ್ ಬೆಳೆ, ಸೋಲಿಲ್ಲದ ವರ್ಷ ಅಂತ ಹೇಳ್ದ ಅಂದ್ರೆ ಎಲ್ಲಾ ರಾಶಿಗಳಿಗೂ ಕಂಪೇರ್ ಮಾಡ್ದ ಅಂದ್ರೆ ಮೇಷ ಬಿಟ್ರೆ ಮುಖ್ಯವಾಗಿ ನಾನು ನೋಡಿದ ಹಾಗೆ ಕನ್ಯಾ ರಾಶಿ. ಓಹ್, ಮಳೆಗಾಲ ನಿಮಗೆ, ವರ್ಷ ಪೂರ್ತಿ ಮಳೆಗಾಲ. ಸ್ವಂತ ವ್ಯಾಪಾರ, ಸ್ವಂತ ಉದ್ಯೋಗ, ಸ್ವಲ್ಪ ರಿಸ್ಕ್ ಎತ್ಕೊಂಡು, ಇನ್ವೆಸ್ಟ್ಮೆಂಟ್ ತಗೊಂಡು, ಬಡ್ಡಿಗೆ ತಗೊಂಡು, ಸಾಲ ಮಾಡಿಕೊಂಡು ಅದರಲ್ಲಿ ದುಡ್ಡು ಹಾಕ್ಬಿಟ್ಟಿದ್ದೀರಿ, ಮಾಡಿದಿರಿ, ನಿಂತ್ಕೊಬಿಟ್ಟಿದೆ ಅನ್ನತಕ್ಕಂಥವ್ರಿಗೆ ಅಲ್ಲೊಂದು ಸ್ವಲ್ಪ ತಲೆನೋವುಗಳಾಗ್ತಕ್ಕಂಥದ್ದಾಗುತ್ತೆ ನೋಡಿಕೊಂಡು. ಮನೆಯಲ್ಲಿ ಹಿರಿಯರ ಆರೋಗ್ಯ, ಯಜಮಾನರ ತಂದೆ ಇಲ್ಲ ಪತ್ನಿಯ ತಂದೆ ತಾಯಿಗೆ ಅಲ್ಲೊಂದು ಬಾಧೆ ಬರತಕ್ಕಂಥದ್ದಾಗುತ್ತದೆ. ಅದೊಂದು ಜಾಗ್ರತೆ. ಸ್ವಲ್ಪ ಭೂಮಿ ಚಿಕ್ಕುಗಳಿದ್ರೆ ಬಿಡಿಸ್ಕೊಳ್ತಕ್ಕಂಥದ್ದು ಒಂದು ದಾರಿ ಆಗುತ್ತೆ. 3 ಲಕ್ಷ ಬಯಸೋರಿಗೆ 10 ಲಕ್ಷ ಬರುತ್ತೆ ಮಕ್ಕಳೇ. ಅದರಲ್ಲೂ ಈ ಲಾಟ್ರಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರಿ, ಲಾಟ್ರಿ ಮಾರೇ ಇಲ್ಲ, ನಿಮ್ಮ ಲಾಟ್ರಿಗೆ ಹೊಡೆದು ಬಿಟ್ಟಿದೆ ಹೋಗಿ ಅನ್ನೋ ಥರ ಆ ರೀತಿ ಇರುತ್ತೆ. ಗಿಫ್ಟ್ಗಳು ಬರ್ತವೆ,
ದೂರ ಪ್ರಯಾಣಗಳಾಗ್ತವೆ, ದೇವಕ್ಷೇತ್ರ ಪುಣ್ಯಕ್ಷೇತ್ರ ಇವುಗಳ ದರ್ಶನ. ಬಟ್ ಶನಿ ಕುಜನ್ ನೋಡ್ತಾನೆ ನಮ್ಮ ಸುಖವನ್ನ, ಕುಟುಕ್ತಾ ಇರ್ತಾನೆ ಸ್ವಲ್ಪ ಅವಾಗವಾಗ ಏನಾದ್ರೂ ಒಂದು ಕುಟ್ಕೋದು. ಕುಜನಿಗೂ ನಿಮಗೂ ಆಗೋದಿಲ್ಲ ಅಲ್ಲ, ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಆಗುತ್ತೆ. ಅಣ್ಣ ತಮ್ಮ ಅನ್ನತಕ್ಕಂಥದ್ದು ಅದಿದ್ದಿದ್ದೆ. ಈ ಕಾಲದಲ್ಲಿ ಎಲ್ರಿ ಅಣ್ಣ ತಮ್ಮ ಅದಿಲ್ಲವೇ ಇಲ್ಲ, ಹೋಯ್ತು. ಅದು ನಮ್ಮ ಕಾಲಕ್ಕೆ ಹೋಯ್ತು. ಅಯ್ಯೋ, ನನಗೆ ನನ್ನ ಅಕ್ಕ ತಂಗಿ ಅಂದ್ರೆ ಪ್ರಾಣನಪ್ಪ, ನನಗೆ ನನ್ನ ಕುಟುಂಬದವ್ರು ಎಲ್ಲರೂ ಪ್ರಾಣವೇ. ಏನೇ ನೋವು ಮಾಡಿಟ್ಟಿದ್ರು ಆ ನಿಮಿಷಕ್ಕೆ ಬುಸ್ 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 ಅಂತ ಒಂದ್ 2 ನಿಮಿಷ ನಾಗರಾವ್ ಒಂಥರ ನಾನು ತಸ ಬುಸ ಅಂತ ಹೇಳ್ಬಿಡ್ತೇನೆ. ಬಟ್ ಮರ್ತು ಬಿಡ್ತೇನೆ, ಅದನ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅದು ನನ್ನ ತಮ್ಮ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ನನ್ನ ಪತ್ನಿ ಕಡೆ ಇರ್ಬೋದು. ಕೆಲವ್ರ ಹತ್ರ ಇಷ್ಟ ಇಲ್ವಾ, ಮಾತಾಡೋದಿಲ್ಲ. ಮಾತಾಡಿದ್ರೆ ಮಾತಾಡ್ತೇನೆ. ನನಗೆ ಗೊತ್ತಿದೆ ನೋವಾಗಿದೆ ಅನ್ನೋದು ಏನ್ ಮಾಡ್ತೇನೆ ಗೊತ್ತಿಲ್ಲ, ಅವ್ರ ಹತ್ರ ಮಾತು ಬಿಟ್ಬಿಡ್ತೇನೆ. ನಿನ್ನ ಜೀವನದಲ್ಲಿ ಅವನ್ನ ನೆನ್ಸ್ಕೊ. ಅವ್ರಾಗ ಬಂದ್ರೆ ಸರಿ, ಎದುರುಗಡೆ ಬಂದ್ರೆ ನಮಸ್ತೆ, ನನ್ನ ಸ್ಥಾಯಿಗೆ ನಾನು ಮಾಡಬೇಕು. ಅದು ಬಿಟ್ಟು ಆ ಶತ್ರುತ್ವ ಬಂಧುತ್ವ ಅವುಗಳನ್ನ ಆತ್ಮೀಯತ್ವ ಇನ್ನಿಲ್ಲ, ಇಷ್ಟೇ ಅಂತ. ಸೊ ಕನ್ಯಾ ರಾಶಿಯವರಿಗೆ ಒಂದು ಆಗಿದೆ. ಒಳ್ಳೆ ಗೆಳೆತನಗಳನ್ನ ಪಡೆಯತಕ್ಕಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಸರ್ಕಾರಿ ಪ್ರಾಜೆಕ್ಟ್ಗಳಲ್ಲಿದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಕ್ಸ್ಪೋರ್ಟು, ಇಂಪೋರ್ಟು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಬೋಟಿಕ್ಕು, ವಸ್ತ್ರೋದ್ಯಮ, ಈ ಒಂದು ದೊಡ್ಡ ದೊಡ್ಡ ಥಿಯೇಟರ್ಸ್ ಕಟ್ಟಿ ನಡೆಸ್ತಿದ್ದೀರಿ. ಆಮೇಲೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡ್ತಿರ್ತಕ್ಕಂಥದ್ದು. ಆಮೇಲೆ ಈ ಹೋಟೆಲ್ ಇಂಡಸ್ಟ್ರಿ, 5 ಸ್ಟಾರ್ ಹೋಟೆಲ್ಸು, ಲಕ್ಸುರಿ ಹೋಟೆಲ್ಸು, ಆಮೇಲೆ ಟ್ರಾವೆಲ್ ಏಜೆನ್ಸಿ ನಡೆಸ್ತಿದ್ದೀರಿ, ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತ. ಫಾರಿನಲ್ಲಿ ಇದ್ರಿ ಅಂದ್ರೆ ಕನ್ಯಾ ರಾಶಿಯವರಿಗೆ ಸುಂಟು ಗಾಳಿ ಇಟ್ಟು ಬಿಡುತ್ತೆ. ಯಾಕಪ್ಪ ಓದೆ ನಾನು ಅಂತ ಅನ್ನಿಸ್ತಕ್ಕಂಥದ್ದಾಗುತ್ತೆ. ದೂರಕ್ಕೆ ಬೇಕಿತ್ತ, ನನ್ನೂರಲ್ಲಿ ನಾನು ನೆಮ್ಮದಿಯಾಗಿದ್ದೆ ಅನ್ನತಕ್ಕಂಥದ್ದು ನಿಮ್ದು ಅದೊಂದು ಭಾವ. ದೊಡ್ಡ ದೊಡ್ಡ ಗೆಳೆತನ, ಹಳೆಯ ಗೆಳೆಯರು ಭೇಟಿ ಆಗ್ತೀರಿ, ಹಳೆಯ ಗೆಳತಿಯರು ಭೇಟಿ ಆಗ್ತೀರಿ, ಮಿತ್ರರು ಬಂಧುಗಳು ಹತ್ರಕ್ಕೆ ಬರ್ತಾರೆ. ಬಟ್ ಯಾಕೋ ಕಾರಕ ಭಾವನಾ ಘಾಟು ಮಾಡಿ ಇಟ್ಬಿಟ್ಟಿದೆ ಅಲ್ವಾ. ಬೇಡ, ಹೋಗೋ, ನಮ್ಮ ಪಾಡಿಗೆ ನಾವಿದ್ದು ಬಿಡೋಣ. ಇವರನ್ನ ನಾವು ನಂಬ್ಕೊಂಡಿದ್ದ ಇಂಥದ್ದ ಅನ್ನತಕ್ಕಂಥ ಛಾಯೆಗೆ ನೀವು ಜರುಗು ಬಿಡುತ್ತೀರಿ. ಬೇಡ ಕಣೋ, ಆಗಿದ್ ಸಾಕು. ಒಳ್ಳೆಯವರಿಂದಲೂ ದೂರವಾಗಿ ಬಿಡುತ್ತೀರಿ. ಅದು ಶಾಪ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇನಾಗಿದೆ ಅಂದ್ರೆ 10 ಜನ ಬಂದು ಒಡೆದೋಗಿರೋದು, ಕಿತ್ಕೊಂಡು ಹೋಗಿರೋದು, ತಿಂದೋಗಿರೋದು. ನಮ್ಗೆ ಒಳ್ಳೆಯವನೇ ಬಂದ ಅಂದ್ರೂ ಕೂಡ ಪಾಪ ಅವ್ನು ನಿಜವಾದ ಕಷ್ಟದಲ್ಲಿದ್ದಾನೆ, ನಿಜವಾಗ್ಲೂ ನಮ್ಮನ್ನು ಆಧರಿಸ್ಲಿಕ್ಕೆ ಬಂದಿದ್ದಾನೆ ಅಂದ್ರೂ ಕೂಡ ನಾವು ಅಪ್ಕೊಳ್ಳೋಕೆ ಭಯ ಪಟ್ಬಿಡ್ತೀವಿ. ಬೇಡ ಕಣೋ ಅನ್ನಿಸ್ತಕ್ಕಂಥದ್ದು. ಸೊ ನಿಮ್ಮ ಸರ್ಕಲ್ಗೆ ಬಂದ್ಬಿಡ್ತೀರಿ. ಸ್ವಲ್ಪ ಬ್ಯುಸಿ ಆಗಿ ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಫ್ಯಾಷನ್ ಲೈನಲ್ಲಿ ಇದ್ದೀರಾ, ಕಲೆಗಾರರಾಗಿದ್ದೀರಾ, ಚಿತ್ರಕಲೆಯಲ್ಲಿದ್ದೀರಾ, ಹಾಡುಗಾರಿಕೆಯಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಆಮೇಲೆ ಹೂವು ಹಣ್ಣು ಅಲಂಕಾರ ತೋಟಗಾರಿಕೆ ಇಲಾಖೆಯಲ್ಲಿದ್ದೀರಾ, ಅರಣ್ಯ ಇಲಾಖೆಯಲ್ಲಿದ್ದೀರಾ, ಆಮೇಲೆ ಡಾಕ್ಟರ್ ಆಗಿದ್ದೀರಾ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ನರ್ವಸ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಡೆಂಟಿಸ್ಟ್ ಆಗಿದ್ದೀರಾ. ಒಳ್ಳೆ ಕುಂಭದ್ರೋಣ ಮಳೆ, ಬ್ಯೂಟಿಫುಲ್. ನಾಟಕ ಚಿತ್ರಕಲೆ ಹಿಂಗೆ ಎಳೆಯುತ್ತೆ ನಿಮಗೆ. ಹೋಗಿ ಅದರಲ್ಲಿ ಒಂದು ಹೆಜ್ಜೆ ಇಡಿ, ಹೊಸತನ, ಹೊಸ ಕಲಿಕೆ, ಬ್ಯೂಟಿಫುಲ್ ಆಗತಕ್ಕಂಥದ್ದು. ಈ ವರ್ಷ ನೀವು ತೆಗೆಯುವ ಬೆಳೆ ಬಂಪರ್ ಬೆಳೆ, ಚೆನ್ನಾಗಿದೆ. ತಾಯಿಯ ಆಶೀರ್ವಾದ ಸಿಗುತ್ತೆ, ತಂದೆಯ ಆಶೀರ್ವಾದ ಸಿಗುತ್ತೆ, ಕುಟುಂಬದವರ ಆಶೀರ್ವಾದ ಸಿಗುತ್ತೆ. ಗೆಳೆತನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ, ಅದೊಂದು ನೋಡ್ಕೊಳ್ಳಿ. ಅಷ್ಟೇ. ನಿಮ್ಗೆ ಗೊತ್ತಾಗಲ್ಲ. ಪೆದ್ದುಗಳು ಎಲ್ಲರೂ ಒಳ್ಳೆಯವರು ಅನ್ನೋದು ನೀವು ಚೆನ್ನಾಗಿ ಚಪ್ಪಾಳೆ ತಟ್ಟವರೆಲ್ಲ ಒಳ್ಳೆಯವರು, ಹೊಗಳವರೆಲ್ಲ ಒಳ್ಳೆಯವರು ಅನ್ಕೋತೀರಿ. ಈ ಲೋಕದಲ್ಲಿ ತುಂಬಾ ಹೊಗಳ್ತಾರೆ, ತುಂಬಾ ನಿಮ್ಮ ಬಗ್ಗೆ ಚಪ್ಪಾಳೆ ತಟ್ತಾರೆ ಅಂದ್ರೆ ಅವ್ನ ನಡು ನೀರಿನಲ್ಲಿ ಬಿಡ್ತಾನೆ ಕೈ ಅಂತಕ್ಕಂಥದ್ದೇ. ಜಾಗ್ರತೆ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ.
ಇವತ್ತು ವಿಶೇಷವಾಗಿ ಕಟಕ ರಾಶಿ, ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಗೆ ಈ ವರ್ಷ 2026 ಹೇಗಿದೆ ಅನ್ನೋದ್ರ ಬಗ್ಗೆ ಮಾಲಿಕೆ ಕೊಟ್ಟಿದ್ದಾನೆ. ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಿರೋ ಅಲ್ಲೊಂದು ಬೆಲ್ ಬಟನ್, ಸಬ್ಸ್ಕ್ರಿಪ್ಷನ್ ಅಲ್ಲೊಂದು ಒತ್ಕೊಳ್ಳಿ. ನಮ್ಮ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನಮ್ಮದೊಂದು ಪೇಜ್ ಇದೆ, ರವಿಶಂಕರ್ ಗುರುಜಿ ಅಂತ. ಆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ತುಂಬ, ಯಾಕಂದರೆ ಫೇಸ್ಬುಕ್ಕಲ್ಲಿ ಒಂದು ಲಿಮಿಟ್ ಇದೆ, 5,000 ಜನದ ಮೇಲೆ ಲೈಕ್ ತೊಗೊಳಕ್ಕಾಗಲ್ಲ, ಆಟೋ ಡಿಲೀಟ್ ಮಾಡಬೇಕು ಬೇರೆಯವ್ರನ್ನ. ಸೊ ಅದರಿಂದ ನಮ್ಮ ಪೇಜ್ಗೆ ಎಷ್ಟು ಲಕ್ಷ ಜನ ಬೇಕಾದರೂ ಫಾಲೋ ಆಗ್ಬೋದು. ಅಲ್ಲೊಂದಿದೆ, ಫಾಲೋ ಆಗಿ ಅಂತ ಹೇಳ್ತಾ ನನ್ನೆಲ್ಲ ಆತ್ಮೀಯರಿಗೂ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಆರಿದ್ರಾಮ್, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಸಾರದಲ್ಲಿದ್ದಾನೆ. ತೊಂದರೆ ಏನಿಲ್ಲ. ಲೀಗಲ್ ಸಿಸ್ಟಮ್, ಡಾಕ್ಟರು, ಎಕ್ಸ್ಪೋರ್ಟ್, ಇಂಪೋರ್ಟ್, ಅಸಾಧ್ಯವಾದ ಜೈಲರ್ ಕೆಲಸ, ಮೈನಿಂಗ್ ಕೆಲಸ, ರಾತ್ರಿ ಕೆಲಸ, ಇಂಥವುಗಳಲ್ಲಿದ್ದೀರಿ. ಜಟ್ಟಿಗಳು, ಸ್ಪೋರ್ಟ್ಸ್ ಮ್ಯಾನ್ಗಳು, ಮಿಲಿಟರಿ, ಗುಪ್ತಚರ ಇಲಾಖೆ, ಅದ್ಭುತವಾದಂಥ ಪ್ರಗತಿ. ವೃಷಭ ರಾಶಿ. ಚೆನ್ನಾಗಿದೆ ನಿಮಗೂ ಕೂಡ. ಆಯಿಲು, ಪೆಟ್ರೋಲು, ಎಕ್ಸ್ಪೋರ್ಟು, ಡಿಫೆನ್ಸು, ಗುಪ್ತಚರ ಇಲಾಖೆ, ಮೆಡಿಸಿನ್ ಇಲಾಖೆ, ಕೆಮಿಕಲ್ ಇಲಾಖೆ, ನರ್ಸುಗಳು, ಪ್ಯಾರಾಮೆಡಿಕಲ್ಸ್, ಇಂತಹ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಮಿಥುನ ರಾಶಿ. ವೈದಿಕರು, ಆಧ್ಯಾತ್ಮಿಕ ಪ್ರಪಂಚ, ಪೊಲೀಸ್ ಇಲಾಖೆ, ಲಾಯರು, ಅಡ್ವೈಸರು, ಡಾಕ್ಟರು, ಇಂತಹ ಒಂದು ವೃತ್ತಿ ಉದ್ಯೋಗ, ಅನುಕೂಲಂ ಆನಂದಂ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಚಂದ್ರ ಒಂಚೂರು ತಳಮಳ ಮಾಡ್ತಾನೆ, ರಾಹು ಅಷ್ಟಮ. ವೃತ್ತಿಯ ಒಂಚೂರು ಪ್ರೆಷರ್ ಇರ್ತಕ್ಕಂಥದ್ದು ಇರುತ್ತೆ, ಉದ್ಯೋಗದ ಪ್ರೆಷರ್ ಇರುತ್ತೆ. ಸಡನ್ ಆಗಿ ಒಂಚೂರು ಟ್ರಾವೆಲ್ಸ್ ಪ್ಲಾನ್ ಮಾಡ್ಲಿಕ್ಕೆ ಹೋಗಬೇಡಿ. ದೂರದಲ್ಲಿ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್. ಮಕ್ಕಳ ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಿರಿಯರ ವಿಚಾರದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಓಂ ದುಂ ದುರ್ಗೈ ನಮಃ. ಗಣಪತಿ ಆರಾಧನೆ, ದುರ್ಗಾದೇವಿ ದರ್ಶನ, ಮನಸ್ಸಿಗೆ ಸಮಾಧಾನ. ಸಿಂಹರಾಶಿ. ಅಸಾಧ್ಯವಾದದ್ದನ್ನು ಮಾಡತಕ್ಕಂಥ ಶಕ್ತಿ. ಮೈನಿಂಗಲ್ಲಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿದ್ದೀರಿ, ಕ್ರಷರ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಪರ್ವತಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಡಿಫೆನ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಂಡಿಡಿಯೋ ರಿಸರ್ಚ್ ಸ್ಕಾಲರ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕನ್ಯಾ ರಾಶಿ. ಚಂದ್ರ ರಾಹು ಸಾರ, ರಾಹು 6ನೇ ಮನೆ. ತೊಂದರೆಗಳೇನು ಇಲ್ಲ. ಎಕ್ಸ್ಪೋರ್ಟ್ ಇಂಪೋರ್ಟ್, ಕೆಮಿಕಲ್ ತಯಾರಿಸೋದು, ಸೈಂಟಿಸ್ಟ್ ಆಗಿದ್ದೀರಾ, ರಿಸರ್ಚ್ ಸ್ಕಾಲರ್ ಆಗಿದ್ದೀರಾ, ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಾ, ಮಿಲಿಟರಿ ಅಡ್ವೈಸರ್, ಸ್ಪೋರ್ಟ್ಸ್ ಅಡ್ವೈಸರ್, ಪೊಲಿಟಿಕಲ್ ಅಡ್ವೈಸರ್, ಪ್ರಾಪರ್ಟಿ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ. ರಾಹು ಪಂಚಮದಲ್ಲಿ, ಚಂದ್ರ ಭಾಗ್ಯದಲ್ಲಿ. ತೊಂದರೆಗಳೇನಿಲ್ಲ. ವೈದಿಕ ಕೆಲಸಗಳು, ಡಾಕ್ಟರುಗಳು, ಈ ಪೋಸ್ಟ್ಮಾರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಜೈಲು ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ರಸ್ತೆ ಕಾಮಗಾರಿಗಳು, ಪೇಂಟಿಂಗ್ ಕೆಲಸಗಳು, ಎತ್ತರದ ಬಿಲ್ಡಿಂಗ್, ಎತ್ತರದ ಗುಡ್ಡಗಾಡು ಪ್ರದೇಶಗಳು, ಕ್ರೈನುಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು, ಚಾರ್ಟರ್ಡ್ ಅಕೌಂಟೆಂಟ್, ಯಾರೂ ಪರಿಹರಿಸದ ಕ್ಲಿಷ್ಟಕರವಾಗಿರತಕ್ಕಂಥ ವೃತ್ತಿ ಉದ್ಯೋಗಗಳನ್ನು ನಿಭಾಯಿಸ್ತಕ್ಕಂಥದ್ದು, ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಭಾವ ತುಲಾ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ. ಚಂದ್ರ ರಾಹು ಸಾರದಲ್ಲಿ ಅಷ್ಟಮದಲ್ಲಿದ್ದಾನೆ. ಒಂಚೂರು ತಳಮಳವೇ, ದೂರದ ಕೆಲಸ, ದೂರದ ವ್ಯವಹಾರ, ಹಣಕಾಸಿನ ಚಿಕ್ಕಗಳು, ಗುರುವು ವಕ್ರ, ಅಲ್ಲಿಂದ ತೆಗೆದಿಲ್ಲ, ಕಿಲ್ಲಿಂದ ತೆಗೆದಲ್ಲ, ಈ ಥರದ ಒಂದು ಭಾವಗಳಲ್ಲಿ ಒದ್ದಾಡ್ತೀರ. ಸುಖದಲ್ಲಿ ರಾಹು ಬೇರೆ ಕುಳಿತಿರೋದ್ರಿಂದ ನೋಡೋಕೆ ಮಾತ್ರ ಗಾಂಭೀರ್ಯಂ, ಅಲ್ಲಿ ಒಳಗಡೆ ನೋಡಿದ್ರೆ ಡುಸ್ಸು 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 ಅನ್ನತಕ್ಕಂಥದ್ದು. ಸ್ವಲ್ಪ ಜಾಗರೂಕತೆ. ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವರು, ಈ ಒಂದು ರೈತರಾಗಿದ್ದೀರಾ, ಕೃಷಿಕರಾಗಿದ್ದೀರಾ, ಹೈನುಗಾರಿಕೆ ಇಲಾಖೆಯಲ್ಲಿದ್ದೀರಾ, ಸ್ವಲ್ಪ ಒತ್ತಡದ ಛಾಯೆ, ಪರಿಶ್ರಮಕ್ಕೆ ತಕ್ಕ ಬೆಲೆ ಇಲ್ಲ. ದುರ್ಗಾ ಆರಾಧನೆ, ಸಮಾಧಾನ. ಧನುಸು ರಾಶಿ.
ರಾಹು 3ನೇ ಮನೆ, ಚಂದ್ರ ಸಪ್ತಮದಲ್ಲಿ ರಾಹು ಸಾರದಲ್ಲಿರೋದ್ರಿಂದ ಎದುರುಗಡೆ ವ್ಯಕ್ತಿಗಳನ್ನ ನಂಬಬೇಡಿ. ಕಲಿಯುಗಕ್ಕೆ ದೊಡ್ಡ ಶಾಪ ನಾವು ಏನ್ ಗೊತ್ತಾ, ಎಲ್ರೂ ನಂಬೋದು. ಮೊನ್ನೆ ಒಂದು ಜರ್ಮನಿ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ. ಇತ್ತೀಚೆಗೆ ತುಂಬಾ ಪರಸ್ಥಳ ಪರದೇಶದ ಒಂದು ಕ್ಲೈಂಟ್ಗಳ ಪ್ರಭಾವ, ಗುರುಗಳೇ ಹಿಂಗ ಆಗ್ಬಿಟ್ಟಿದೆ, ಮಗುವನ್ಗೆ ಸಂಬಂಧಪಟ್ಟಂಥದ್ದು ಈ ತರ ನಂಬ್ಕೋಬಿಟ್ಟು ಏನೋ ಹೇಳ್ಬಿಟ್ಟಿದ್ದಾರೆ ಅಂತ ಯಾರೋ ಗಾಬರಿ ಪಡಿಸ್ಬಿಟ್ಟಿದ್ದಾರೆ. ನಿಮ್ಮ ಮಗು ಹುಟ್ಟಿರೋ ಈ ನಂಬರು ಅದು ಇದು ಅಂತ. ಒಂದೇ ಮಾತು ಹೇಳಿದೆ, ಅಲ್ಲ ಮಗು, ಯಾವ ಮಗು ಆದ್ರೂ ನಾನು ಈ ನಂಬರಲ್ಲಿ ಹುಟ್ಟಿ ನೋವು ಕೊಡ್ಬೇಕು ಪಡಬೇಕು ಅಂತ ಬರುತ್ತಾ? ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಈ ಕರ್ಮಭೂಮಿಯಲ್ಲಿ ಹುಟ್ಟಿದ ಪ್ರತಿ ಸಂಖ್ಯೆಗೂ ಒಂದು ಬೆಲೆ ಇದೆ. ಎಸ್, ನೀವು ಯಾರು 13, 4, 17, 8 ಇದೆಲ್ಲ ದೂರ ಇಡ್ತೀರಲ್ಲ, ಅಂಥದ್ರಲ್ಲಿ ಹುಟ್ಟಿರೋ ತುಂಬಾ ಶಕ್ತಿಶಾಲಿ ವ್ಯಕ್ತಿಗಳನ್ನ ನಾನು ತೋರಿಸ್ಬಲ್ಲೆ, ಶಕ್ತಿಶಾಲಿ ಜಾತಕಗಳನ್ನ ತೋರಿಸ್ಬಲ್ಲೆ. ಹೆಸರಲ್ಲಿ ದೋಷ ಇಟ್ಬಿಟ್ಟಿದೆ, ಗ್ಯಾರಂಟಿ ನಿಮ್ಮ ಮಗಳು ಸ್ವಲ್ಪ ಎಡವಟ್ಟು ಅಲ್ಲ ದೊಡ್ಡದೆ. ಪುಟ್ಟ ಮಕ್ಕಳು ಮಾಡ್ತವೆ. ತಂದೆ ತಾಯಿಯಾಗಿ ಗೈಡೆನ್ಸ್ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅವ್ರನ್ನ ಗೆಳೆಯರಾಗಿ ನೋಡ್ಬೇಕು. ಈಗ ಮಕ್ಕಳ ಜೊತೆ ನೀನ್ ತಪ್ಪು ಅಂದ್ರೆ ಅವರು ಡಬಲ್ಲು. ರಾಹು ಪ್ರಭಾವ, ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದೀವಲ್ವಾ, ಸುತ್ತಮುತ್ತ ಪ್ರಪಂಚ ಬೇರೆಯೇ ರಾಹು. ನೋಡಿದೆಲ್ಲ ಸತ್ಯ ಅನ್ಕೊಳ್ಳೋ ಒಂದು ಜನರೇಷನ್ ಅವ್ರಿಗೆ, ಪಾಪ ಅವ್ರಿಗೆಲ್ಲ ಅನುಭವಗಳು ಕೊಟ್ಟಿದ್ದಾವೆ. ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಏನೂ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. ಬರೀ ವೀಕೆಂಡ್ ಆದ್ರೆ ಎಲ್ಲೋ ಒಂದು ರೆಸಾರ್ಟು ಅದು ಇದು, ಇಯರ್ ಎಂಡ್ ರೆಸಾರ್ಟುಗಳು, ಮಂತ್ ಎಂಡ್ ರೆಸಾರ್ಟ್, ಅಷ್ಟು ಬಿಟ್ರೆ ಬೆಳೆಸಿದೀವ ನಾವು. ಇನ್ನೇನು ಗೊತ್ತಿದೆ? ಮಕ್ಕಳು ಮಾಡ್ತೇವೆ. ಅದನ್ನು ದೊಡ್ಡದಾಗಿ ತಗೊಂಡು ಅವನು ಯಾರೋ ಎಡವಟ್ಟು ಜ್ಯೋತಿಷಿ ಗಾಬರಿ ಪಡಿಸ್ಬಿಟ್ಟಿದ್ದಾರೆ, ನಿಮ್ಮ ಮಗಳು ಮಾಡಬಾರ್ದು ಅನಾಚಾರ. ನಾಳೆ ಯಾರ ತಾಯಿ ಹೇಳಿದ್ದು? ಪ್ರಪಂಚದಲ್ಲಿ ಶುದ್ಧಿಯೇ ಇಲ್ಲ. ಅಶುದ್ಧಿಯಲ್ಲಿ ನಮಗಿಂತಲ ನಮಗ್ ಬಂದೇ ಇರಲ್ವಾ? ಖಂಡಿತ ಇರುತ್ತೆ. ನೀವೆಲ್ಲ ರಾಮರಾದ್ರೆ ನಾನು ಲಂಕಾಧಿಪತಿ ರಾವಣಾಸುರ. ರಾವಣಲ್ಲ, ರಾವಣನಿಗೆ ಮೀರಿದ ಕಾರ್ತಿವೀರ್ಯಾರ್ಜುನ, ಅವನಿಗೆ ಮೀರಿದ ವಾಲಿ ಅಂತಿದ್ದೆ ನಾನು. ಹೌದು, ವಾಲಿನಲ್ಲಿ ಒಂದು ದೊಡ್ಡದಾದಂಥ ಕೇಡು ಬುದ್ಧಿ ಇತ್ತು, ರಾಮ ಹೊಡೆದಾಕಿದ. ಅದಕ್ಕೆ ಅವನೇನ್ ಹೇಳ್ತಿದ್ದ ಗೊತ್ತಾ? ಜಗತ್ತಿನಲ್ಲಿ ಸುಂದರವಾಗಿರೋದೆಲ್ಲ ನಾನು ತಗೋಬರ್ತೀನಿ, ನಾನು ಎಂಜಾಯ್ ಮಾಡ್ತೀನಿ, ನಿನಗೆ ಕಳಿಸ್ಕೊಡ್ತೀನಿ, ನೀನು ಎಂಜಾಯ್ ಮಾಡು ರಾವಣ ಅಂದಿದ್ದ. ಅದಕ್ಕೆ ಫಸ್ಟ್ ಹೊಡೆದಿದ್ದು ರಾವಣ ರಾಮಚಂದ್ರ ಪ್ರಭು ವಾಲಿಯನ್ನೇ. ಅಷ್ಟು ಬಲ ಬಂದ್ರೆ ನೋಡಿ ಸುಂದರವಾಗಿದ್ದೆಲ್ಲ ನಾನು ನೋಡ್ಕೊಂಡು ಎತ್ತಾಕೋ ಬರ್ತೀನಿ, ನಾನು ಅನುಭವಿಸಿದ್ಮೇಲೆ ಓ ಗೆಳೆಯ ನೀನು ಎಂಜಾಯ್ ಮಾಡು. ಇಂಥ ಒಂದು ಕೇಡು ಪಶು ಬುದ್ಧಿ ಇದ್ದಿದ್ದಕ್ಕೆ ರಾಮಚಂದ್ರ ಪ್ರಭು ಹೊಡೆದಿತ್ತು. ನಾನು ಅದನ್ನೇ ಹೇಳಿದೆ, ಏನವ್ವ ಮಾತಾಡ್ತಿ, ಜರ್ಮನಿಲಿ ಇದ್ದೀರಿ ನೀವು, ನಮ್ಮ ಮಗು 18, 19 ಅಲ್ಲೊಂದು ಗೆಳತನ, ಕರೀರಿ ಕುಳಿತುಕೊಳ್ಳಿ, ನನ್ಗೆ ಹಾಕಿ ಫೋನ್ ಮಾತಾಡ್ತೇನೆ. ಇಮ್ಮಿಡಿಯೇಟು ಮಗಳಿಗೆ ಫೋನ್ ಹಾಕು, ಮಾತಾಡಿದೆ ವಿಡಿಯೋ ಕಾಲಲ್ಲಿ, ಏನನ್ನ ಹೀಗಿದೆ. ಲಿಟ್ರಲಿ ಶಿ ವಾಸ್ ಬ್ರೇಕ್ ಡೌನ್. ನನ್ನ ಮಗು ನೋಡು ಚಾಚಾ ಹಿಂಗ ಅಂದ್ಬಿಟ್ರು, ದಟ್ಸ್ ಓಕೆ, ನಾನು ದಟ್ಸ್ ಇಟ್. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಪ್ರಯೋಗ, ಇಂಥದ್ದೆಲ್ಲ ಮಾಡ್ತಿದ್ದೇವೆ. ಎಚ್ಚರಿಕೆ. ಈ ಜನರೇಷನ್ ಬಂದು ತುಂಬಾ ಬುದ್ಧಿವಂತರು, ತುಂಬಾ ಜ್ಞಾನವಂತರು, ದಡ್ಡರು. ಅವ್ರಿಗೆ ಗೊತ್ತಿಲ್ಲಪ್ಪ. ತುಂಬಾ ಬುದ್ಧಿವಂತರು, ಕೆಲವು ರಂಗದಲ್ಲಿ ಅವ್ರ ಫೇಲ್ಯೂರ್. ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಧನುಸು ರಾಶಿ ಬ್ಯೂಟಿಫುಲ್, ಬಟ್ ಎದುರುಗಡೆ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಿದೆ. ಅಲ್ಲಿ ಯಾರೋ ಒಂದು ನೆಗೆಟಿವ್ ಇದ್ದಾರೆ, ದಾರಿ ತಪ್ಪಿಸುವಂಥವ್ರು. ಪ್ರತಿ ಹೆಜ್ಜೆ ನೋಡ್ಕೊಂಡು ಮಾಡಿ. ಇನ್ನು ಮಕರ ರಾಶಿ ಬ್ಯೂಟಿಫುಲ್ ಟೈಮ್. ಬ್ಯೂಟಿಫುಲ್ ಸಮಥಿಂಗ್. ಈ ಗ್ಯಾಸು, ಆಯಿಲು, ಪೆಟ್ರೋಲು, ಲಿಕ್ಕರು, ಇಂತಹ ಒಂದು ವೃತ್ತಿ, ಸರ್ವಿಸ್ ಇಂಡಸ್ಟ್ರಿ, ಈ ಒಂದು ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ, ಹೌಸ್ ಕೀಪಿಂಗ್ ಕನ್ಸಲ್ಟೆನ್ಸಿ, ಕ್ಲೀನಿಂಗ್ ಕನ್ಸಲ್ಟೆನ್ಸಿ, ಇಂತಹ ಒಂದು ಟೆಕ್ನಿಕಲ್ ಸಪೋರ್ಟ್, ಡೇಟಾ ಸಪೋರ್ಟ್, ಹಾರ್ಡ್ವೇರ್ ಟೆಕ್ನಾಲಜಿ, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ತುಂಬ ಅನುಕೂಲ. ಕುಂಭರಾಶಿ ಪಂಚಮದಲ್ಲಿ ಚಂದ್ರ ರಾಹು ಸಾರ. ರಾಹು ನಿಮ್ಮನೇಲೆ ವೈದಿಕಂ, ಜ್ಯೋತಿಷ್ಯಂ, ಆಗಮಿಕಂ, ಧರ್ಮಂ, ಗೋಶಾಲೆ, ವೃದ್ಧಾಶ್ರಮ, ಅನಾಥಾಶ್ರಮ, ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ. ಮೀನರಾಶಿ
ರಾಹು 12, ಸ್ವಲ್ಪ ಹೊಗೆ ಬೀಳ್ತಿದೆ ಸುತ್ತಮುತ್ತ, ತಲೆ ಕೆಡಿಸ್ಕೊಳ್ಬೇಡಿ. ಚಂದ್ರ ರಾಹು ಸಾರದಲ್ಲಿದ್ರು ಗುರು ಜೊತೆಲಿದ್ದಾನೆ. ಸೊ ಆ ರಾಹು ತತ್ವವನ್ನು ತೆಗೆದು ರಾಹುನು ಕೂಡ ನೋಡ್ತಿರೋದ್ರಿಂದ ಏನು ಆಗುದಿಲ್ಲ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಅವ್ರೇನೋ ಅಂದ್ಕೊಂಡ್ರು. ನಮ್ಮ ದೊಡ್ಡ ಸಮಸ್ಯೆ ಏನ್ ಗೊತ್ತಾ ಸರ್, ಅವ್ರೇನೋ ಅನ್ಕೋತಾರೆ, ನಿಮ್ ಬಗ್ಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ, ಸುಮ್ಮನೆ ಯಾರು ನೆನ್ಪಿಟ್ಕೊಳ್ಳಲ್ಲ. ಯಾರು ಯಡಿಯೂರಪ್ಪ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ದಾರಾ, ರಾಜ್ಕುಮಾರ್ ಬಗ್ಗೆ ದಿನ ಮಾತಾಡ್ತಾರ, ವಿಷ್ಣುವರ್ಧನ್ ಬಗ್ಗೆ ಮಾತಾಡ್ತಾರ, ನೆನ್ಪೇ ಇಲ್ಲ ಮಕ್ಕಳ. ಪುನೀತ್ ರಾಜ್ಕುಮಾರ್ ಬಗ್ಗೆ ನೆನ್ಪೇ ಇಲ್ಲ ಮಕ್ಕಳ. ಯಾರ ಇಂದಿರಮ್ಮ ಬಗ್ಗೆ ಮಾತಾಡ್ತಾರ, ಇಲ್ಲ 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 ಇಲ್ಲ. ನೀವ್ ಯಾವ ಊರ ದಂಡನಾಯಕ? ಸೊ ಯಾರೋ ಹೊಗೆ ಹಾಕ್ತಿದ್ದಾರೆ, ನೀವು ಮೀನ್ ರಾಶಿ ಬೇಗ ಶನಿ ಬಂದು ಕೂತಿದ್ದಾನಲ್ವಾ, ಆ ಥರದ್ದೊಂದು ನನ್ನ ಬಗ್ಗೆ ಏನೂ ಆಗೋದಿಲ್ಲ. ಇವತ್ತು ಹೋಗ್ಬಿಟ್ಟು ಒಂದು ದುರ್ಗಾ ಆರಾಧನೆ, ದುರ್ಗಾದೇವಿಗೆ ಒಂದು ಪೂಜೆ, ಲಾಯರ್ ಆಗಿದ್ದೀರಿ, ಜಡ್ಜ್ ಆಗಿದ್ದೀರಿ, ಪೊಲೀಸ್ ಆಗಿದ್ದೀರಿ, ನಿಮ್ಮನ್ನು ಬೀಟ್ ಮಾಡೋರಿಲ್ಲ ಅಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.